ರೈಟ್, ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾಂಗ್ಲಾದೇಶವನ್ನ ಸೋಲಿಸುವ ಮೂಲಕ ಪಾಕಿಸ್ತಾನ ತಂಡ ಫಿನಾಲೆಗೆ ಅರ್ಹತೆ ಪಡೆದುಕೊಂಡಿದೆ. ಗುರುವಾರ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಾಕಿಸ್ತಾನ 20 ಓವರ್ಗಳಲ್ಲಿ 135 ರನ್ಗಳನ್ನು ಕಲೆ ಹಾಕಿತ್ತು. 136 ರನ್ಗಳ ಟಾರ್ಗೆಟ್ನೊಂದಿಗೆ ಚೇಸಿಂಗ್ಗೆ ಇಳಿದ ಬಾಂಗ್ಲಾ ತಂಡ 20 ಓವರ್ಗಳಲ್ಲಿ 124 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ 11 ರನ್ಗಳಿಂದ ಪಂದ್ಯ ಸೋತು ಟೂರ್ನಿಯಿಂದ ಹೊರಬಿತ್ತು. ಹೀಗಾಗಿ ಸೆಪ್ಟೆಂಬರ್ 28ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಫೈನಲ್ ಪಂದ್ಯ ನಡೆಯಲಿದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ನಲ್ಲಿ 6 ಬಾಲ್ಗೆ 6 ಸಿಕ್ಸರ್ ಹೊಡಿತೀನಿ ಎಂದಿದ್ದ ಪಾಕಿಸ್ತಾನದ ಟಾಪ್ ಆರ್ಡರ್ ಬ್ಯಾಟರ್ ಸೈಮ್ ಅಯೂಬ್ ಈಗ ಖಾತೆ ತೆರೆಯೋಕ್ಕೂ ಕೂಡ ತಿಣುಕಾಡ್ತಿದ್ದಾನೆ. ಸದ್ಯ ಟೂರ್ನಿಯಲ್ಲಿ 6 ಪಂದ್ಯಗಳನ್ನು ಆಡಿದ್ದು 4 ಸಲ ಡಕೌಟ್ ಆಗಿದ್ದಾನೆ. ಲೀಗ್ ಹಂತದಲ್ಲಿ ಒಮನ್, ಭಾರತ ಹಾಗೆ ಯುಎಇ ವಿರುದ್ಧ ಅಂದ್ರೆ ಹ್ಯಾಟ್ರಿಕ್ ಡಕೌಟ್ ಆಗಿದ್ದ. ಆ ಬಳಿಕ ಸೂಪರ್ 4 ಹಂತದಲ್ಲಿ ಭಾರತದ ವಿರುದ್ಧ 21 ರನ್ಗಳನ್ನು ಕಲೆ ಹಾಕಿದ್ರೆ ಲಂಕಾ ವಿರುದ್ಧ 2 ರನ್ ಗಳಿಸಿದ್ದ. ಆದರೆ ಗುರುವಾರ ಬಾಂಗ್ಲಾ ವಿರುದ್ಧ ಮತ್ತೆ ಸೊನ್ನೆಸುತ್ತಿದ್ದಾನೆ. ಅಲ್ಲಿಗೆ 6 ಪಂದ್ಯಗಳಿಂದ 23 ರನ್ಗಳಷ್ಟೇ ಕಲೆ ಹಾಕಿದ್ದಾನೆ. 4 ಸಲ ಖಾತೆ ತೆರೆಯದೆ ಔಟ್ ಆಗಿದ್ದಾನೆ. ಪಾಕಿಸ್ತಾನ ತಂಡ ಫೈನಲ್ಗೆ ಅರ್ಹತೆ ಪಡೆದ ಬಳಿಕ ಮಾತನಾಡಿರುವಂತ ನಾಯಕ ಸಲ್ಮಾನ್ ಅಲಿ ಅಘಾ ಫೈನಲ್ನಲ್ಲಿ ಭಾರತವನ್ನ ಸೋಲಿಸೋದಾಗಿ ಬಿಲ್ಡಪ್ ಕೊಟ್ಟಿದ್ದಾನೆ. ನಮ್ಮ ಟೀಮ್ ತುಂಬಾನೇ ಸ್ಪೆಷಲ್ ಆಗಿದೆ. ಬ್ಯಾಟಿಂಗ್ನಲ್ಲಿ ಸ್ವಲ್ಪ ಸುಧಾರಣೆ ಅಗತ್ಯ ಇದೆ. ನಾವು ಅದರ ಬಗ್ಗೆ ವರ್ಕೌಟ್ ಮಾಡ್ತೇವೆ. ಸಾಂಪ್ರದಾಯಿಕ ಎದುರಾಳಿಯಾಗಿರುವಂತ ಭಾರತ ಪಾಕಿಸ್ತಾನ ಫೈನಲ್ ಪಂದ್ಯಕ್ಕಾಗಿ ನಾವು ಉತ್ಸುಕರಿಂದ ಕಾಯ್ತಾ ಇದ್ದೇವೆ. ಯಾರನ್ನಾದ್ರೂ ಕೂಡ ಸೋಲಿಸುವಷ್ಟು ಉತ್ತಮ ತಂಡ ನಮ್ದು. ಹೀಗಾಗಿ ಭಾನುವಾರ ಭಾರತವನ್ನ ಸೋಲಿಸೋಕೆ ಸಿದ್ಧ ಎಂದಿದ್ದಾನೆ. ಏಷ್ಯಾ ಕಪ್ನ ಸೂಪರ್ 4 ಹಂತದ ಕೊನೆ ಪಂದ್ಯದಲ್ಲಿ ಇವತ್ತು ಭಾರತ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಉಭಯ ತಂಡಗಳಿಗೂ ಕೂಡ ಕೇವಲ ಔಪಚಾರಿಕವಾಗಲಿದೆ. ಭಾರತ ಈಗಾಗಲೇ ಫಿನಾಲೆಗೆ ಲಗ್ಗೇಟಿದೆ. ಇನ್ನು ಲಂಕಾ ತಂಡ ಟೂರ್ನಿಯಿಂದ ಹೊರಬಿದ್ದಾಗಿದೆ. ಹೀಗಾಗಿ ಈ ಪಂದ್ಯದ ರಿಸಲ್ಟ್ ಏನೇ ಬಂದರೂ ಕೂಡ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಏಷ್ಯಾ ಕಪ್ನಲ್ಲಿ ಬ್ಯಾಟಿಂಗ್ ಆರ್ಡರ್ ಪದೇ ಪದೇ ಚೇಂಜ್ ಆಗ್ತಿರೋ ಬಗ್ಗೆ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಮಾತನಾಡಿದ್ದಾರೆ. ಮಲಯಾಳಂ ಚಿತ್ರರಂಗದ ದಂತಕತೆ ಮೋಹನ್ ಲಾಲ್ ಅವರಿಗೆ ಕಂಪೇರ್ ಮಾಡಿ ಹೇಳಿದ್ದಾರೆ. ಮೋಹನ್ ಲಾಲ್ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿಕ್ಕಿದ್ದು ಅವರು ಕಳೆದ 40 ವರ್ಷಗಳಿಂದ ನಟನೆ ಮಾಡ್ತಿದ್ದಾರೆ. ನಾನು ಕೂಡ ಕಳೆದ 10 ವರ್ಷಗಳಿಂದ ದೇಶಕ್ಕಾಗಿ ಆಡ್ತಾ ಇದ್ದೇನೆ. ಅವರಂತೆ ನಾನು ಕೂಡ ಯಾವಾಗಲೂ ಕೂಡ ನಾಯಕನ ಪಾತ್ರವನ್ನೇ ಮಾಡೋಕ್ಕಾಗಲ್ಲ. ಒಮ್ಮೊಮ್ಮೆ ವಿಲನ್ ಆಗಬಹುದು, ಒಮ್ಮೊಮ್ಮೆ ಜೋಕರ್ ಕೂಡ ಆಗಬಹುದು ಎಂದಿದ್ದಾರೆ. ಲಂಕಾ ವಿರುದ್ಧದ ಪಂದ್ಯದಲ್ಲಿ ಭಾರತದ ಯಂಗ್ ಬ್ಯಾಟರ್ ಅಭಿಷೇಕ್ ಶರ್ಮಾಗೆ ದಾಖಲೆ ನಿರ್ಮಿಸುವಂತ ಅವಕಾಶ ಇದೆ. 5 ಪಂದ್ಯಗಳಿಂದ 248 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಪ್ರಸಕ್ತ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಇನ್ನು 34 ರನ್ಗಳನ್ನ ಬಾರಿಸಿದ್ರೆ ಏಷ್ಯಾ ಕಪ್ T20 ಸರಣಿಯ ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ದಾಖಲೆ ಅಭಿಷೇಕ್ ಪಾಲಾಗಲಿದೆ. ಸದ್ಯ ಪಾಕಿಸ್ತಾನದ ಆಟಗಾರ ಮೊಹಮ್ಮದ್ ರಿಜ್ವಾನ್ 2022ರ ಟೂರ್ನಿಯಲ್ಲಿ 281 ರನ್ಗಳನ್ನ ಕಲೆ ಹಾಕಿ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ 5 ಪಂದ್ಯಗಳಲ್ಲಿ 276 ರನ್ ಗಳಿಸಿ 2ನೇ ಸ್ಥಾನದಲ್ಲಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಗೆ ಟೀಂ ಇಂಡಿಯಾ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ 15 ಸದಸ್ಯರ ತಂಡವನ್ನು ಆಯ್ಕೆ ಮಾಡಿತ್ತು. ಆದರೆ ಈ ಸರಣಿಗೆ ಕರುಣ್ ನಾಯರ್ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಗ್ಗೆ ಮಾತನಾಡಿರುವಂತ ನಾಯರ್, ನನಗೆ ಏನ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಬಹುಶಃ ಆಯ್ಕೆದಾರರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರನ್ನೇ ಕೇಳಬೇಕು ಎಂದಿದ್ದಾರೆ. 8 ವರ್ಷಗಳ ಬಳಿಕ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಂತ ಕರುಣ್ ನಾಯರ್ ಇಂಗ್ಲೆಂಡ್ ಪ್ರವಾಸದಲ್ಲಿ 4 ಪಂದ್ಯಗಳ 8 ಇನ್ನಿಂಗ್ಸ್ಗಳಿಂದ 205 ರನ್ಗಳನ್ನಷ್ಟೇ ಕಲೆ ಹಾಕಿದ್ರು. ಭಾರತ ಅಂಡರ್ 19 ತಂಡದಲ್ಲಿ ವೈಭವ್ ಸೂರ್ಯವಂಶಿಯ ಬ್ಯಾಟಿಂಗ್ ವೈಭವ ಜೋರಾಗಿದೆ. ಆಸ್ಟ್ರೇಲಿಯಾ ಎದುರಿನ ಮೊದಲ 2 ಪಂದ್ಯಗಳಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಇದೀಗ ವೈಭವ್ ಸಿಕ್ಸರ್ಗಳ ಸರದಾರನಾಗಿದ್ದಾರೆ. ಅಂಡರ್ 19 ಯೂತ್ ಕ್ರಿಕೆಟ್ನಲ್ಲಿ 10 ಪಂದ್ಯಗಳನ್ನಾಡಿರುವಂತಹ ವೈಭವ್ 540 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ಪೈಕಿ 41 ಸಿಕ್ಸರ್ಗಳಿವೆ. ಸಿಕ್ಸರ್ಗಳ ಮೂಲಕ 246 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಬೌಂಡರಿಗಳಿಂದಲೇ 200 ರನ್ಗಳನ್ನ ಪೇರಿಸಿದ್ದಾರೆ. ಅಲ್ಲಿಗೆ ವೈಭವ್ ಗಳಿಸಿರುವಂತಹ ರನ್ಗಳ ಪೈಕಿ 84% ರನ್ಗಳು ಕೇವಲ ಬೌಂಡ್ರಿ ಸಿಕ್ಸರ್ಗಳ ಮೂಲಕವೇ ಬಂದಿದೆ. ಇನ್ನು ಸಿಕ್ಸರ್ ಬೌಂಡ್ರಿಗಳ ಹೊರತಾಗಿ ಕೇವಲ 94 ರನ್ಗಳು ಮಾತ್ರ ಎಕ್ಸ್ಟ್ರಾ ಬಂದಿವೆ. 2025ರ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಸೆಪ್ಟೆಂಬರ್ 30ರಂದು ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಂದ್ಯದ ಮೂಲಕ ಆರಂಭವಾಗಲಿದೆ. ಭಾರತೀಯ ಮಹಿಳಾ ತಂಡ ಇದುವರೆಗೆ ವಿಶ್ವಕಪ್ ಅನ್ನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಆದರೆ ವಿಶ್ವಕಪ್ ಆರಂಭಕ್ಕೂ ಮುನ್ನವೇ ಇಂಗ್ಲೆಂಡ್ ವಿರುದ್ಧದ ಅಭ್ಯಾಸ ಪಂದ್ಯದ ವೇಳೆ ಭಾರತದ ಬೌಲರ್ ಆಗಿರುವಂತಹ ಅರುಂಧತಿ ರೆಡ್ಡಿ ಗಾಯಗೊಂಡಿದ್ದಾರೆ. ಇಂಗ್ಲೆಂಡ್ನ ಮಾಜಿ ನಾಯಕಿ ಹೀದರ್ ನೈಟ್ ಹೊಡೆದಂತ ಬಾಲನ್ನ ತಡೆಯೋಕೆ ಹೋದಾಗ ಎಡವಿ ಬಿದ್ದಿದ್ದಾರೆ. ವೀಲ್ ಚೇರ್ನಲ್ಲಿ ಕೂರಿಸಿಕೊಂಡು ಅವರನ್ನ ಕರೆದೊಯ್ಯಲಾಗಿದೆ.
ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟ್ ಆಟಗಾರ್ತಿ ಲಿಸ್ ಕೀಟ್ಲಿ ಅವರನ್ನ ಪ್ರಧಾನ ಕೋಚ್ ಆಗಿ ನೇಮಕ ಮಾಡಿಕೊಂಡಿದೆ. ಕ್ರಿಕೆಟ್ನ ಮಹಿಳಾ ಕೋಚ್ಗಳಲ್ಲಿ ಅತಿ ದೊಡ್ಡ ಹೆಸರಾಗಿರುವಂತಹ ಲಿಸಾ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳಿಗೂ ಕೂಡ ತರಬೇತಿ ನೀಡಿರುವಂತ ಅನುಭವ ಹೊಂದಿದ್ದಾರೆ. ಆಸ್ಟ್ರೇಲಿಯಾದ 2 ಬಾರಿ ವಿಶ್ವಕಪ್ ವಿಜೇತೆ ಲಿಸಾ ಕೀಟ್ಲಿ ಅವರನ್ನ ನೇಮಕ ಮಾಡಿರೋದ್ರಿಂದ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗುತ್ತೆ. ನಮಸ್ಕಾರ.